ಎಲ್ಲರಿಗೂ ನಮಸ್ಕಾರ. 2 ದಿನದಿಂದ ಹಿಂದೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಆರ್ಡರ್ ಪಾಸ್ ಮಾಡಿದ್ರು. ಸುಪ್ರೀಂ ಕೋರ್ಟು ಜಡ್ಜ್ಗಳು ಏನಂತ, ಈ ಧರ್ಮಸ್ಥಳ ಸೌಜನ್ಯ 14 ವರ್ಷಗಳ ಹಿಂದೆ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಕ್ಕಂಥ ಕೇಸ್ ಬಗ್ಗೆ ವರದಿ ಇದು ರೀರಿಟ್ಟು ತನಿಖೆ ಮಾಡಬೇಕಂತ ಆದೇಶ ಕೊಟ್ಟರು. ಇವತ್ತು ಸೌಜನ್ಯ ಅವರ ತಾಯಿಗೆ ಮತ್ತೆ ಆ ಮಂಜುನಾಥ ಸ್ವಾಮಿ ದಾರಿ ಏನಾದರೂ ತೋರಿಸಿರ್ಬೋದು. ಯಾರೇ ತಪ್ಪು ಮಾಡಿರಲಿ, ಖಂಡಿತವಾಗ್ಲು ಈ ಜನ್ಮದಲ್ಲಿ ಅನುಭವಿಸಿಲ್ಲ ಅಂದರೆ ನೀವು ಬರೋ ಜನ್ಮದಲ್ಲಿ ಅನುಭವಿಸ್ತೀರ. 100% ಸತ್ಯ. ಮತ್ತು ಅವ್ರ ತಾಯಿಗೆ ಒಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ಸ್ವಾಮಿ ಒಂದು ದಾರಿ ತೋರಿಸಿದ್ದಾನೆ ನೋಡಿ. ಎಷ್ಟೋ ಜನಗಳು ಬಂದು ಆ ಕೇಸನ್ನ ಮುಚ್ಚಾಕಕ್ಕೆ ಎಷ್ಟೋ ಜನ ಪ್ರಯತ್ನ ಪಟ್ಟರು. ಅದು ಹಂಗೆ ಓಪನ್ ಆಗ್ತಾ ಇದೆ. ಅದು ಹಾಕಿರೋ ಬೀಗ ಆ ದೇವ್ರು ಇರೋದಕ್ಕೆ ಅದು ಓಪನ್ ಆಗ್ತಾ ಇರೋದು. ಖಂಡಿತವಾಗಲೂ ಅವ್ರು ಯಾರೇ ಆಗಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ಆ ಕೇಸ್ನಲ್ಲಿ ಯಾರೋ ಪಾಪ ಒಬ್ಬ ಅಮಾಯಕನ್ನ ಕರ್ಕೊಂಡೋಗಿ ಸುಮಾರು 10 ವರ್ಷಗಳೇನೋ ಜೈಲಲ್ಲಿ ಅನುಭವಿಸಿ ಬಂದ. ಮತ್ತು ಇವತ್ತು ತಿರ್ಗಾ ಅವ್ರನ್ನ ಎನ್ಕ್ವೈರಿ ಮಾಡ್ಬೋದು, ಬಿಡಲ್ಲ. ಇವತ್ತು ಯಾರು ಆ ಕೇಸು ಬಗ್ಗೆ ಪರವಾಗಿ ಪ್ರತಿಭಟನೆ ಮಾಡಿದ್ರು, ಆ ಧರ್ಮಸ್ಥಳ ಆಗ್ಬೋದು, ಆ ಕಡೆ ಆಗ್ಬೋದು, ಇವತ್ತು ತಿರ್ಗಾ ಅದು ಟ್ರೆಂಡಿಂಗಲ್ಲಿ ಬರ್ತಾ ಇದೆ. ಖಂಡಿತವಾಗಲಿ ಅವ್ರು ಯಾರೇ ತಪ್ಪಿಸಿದ್ರು ಅವ್ರಿಗೆ ಶಿಕ್ಷೆ ಮಾಡಬೇಕು, ಬಿಡಬಾರ್ದು. ಅವ್ರ ತಾಯಿಗೆಲ್ಲ ಒಂದು ಕಡೆ ಇನ್ನೊಂದು ದಾರಿ ಸಿಗ್ತೇನಪ್ಪ ಅನ್ನಿಸ್ತು. ಯಾರೇ ಆಗಲಿ, ಅದು ಯಾರೇ ಆಗಲಿ ಪ್ರಪಂಚದಲ್ಲಿ ಅದು ತಪ್ಪು ಮಾಡೋಕ್ಕೆ ಹೋಗ್ಬಾರ್ದು. ಇವತ್ತು 14 ವರ್ಷ ಹಿಂದ್ಗಡೆ ಮಾಡಿದಂಥ ಘಟನೆ ಇದೆಯಲ್ಲ, ಅದು ಎಲ್ಲ ಸಾಕ್ಷಿಗಳು ಇದೆ ಅಂತ ಹೇಳ್ತಾವ್ರೆ. ಮತ್ತು ಆ ಪೊಲೀಸು ತನಿಖೆ ಯಾಕೆ ಸರಿಯಾಗಿ ಮಾಡಿಲ್ವಾ? ಅವತ್ತೇನಾದರೂ ಮಾಡಿದ್ದಿದ್ರೆ ಅದು ಈ ಟ್ರೆಂಡಿಂಗಲ್ಲಿ ಆಗ್ತಾ ಇಲ್ಲ. ಯಾಕದು ಬಿಟ್ಟು ಬರ್ತಾ ಇರೋದಂದರೆ, ಕೆಲವ್ರಿಗೆಲ್ಲ ಗೊತ್ತಿರ್ಬೋದು, ಕಣ್ಣಲ್ಲಿ ನೋಡಿರ್ಬೋದು ಸಾಕ್ಷಿಗಳು, ಅವ್ರಿಗೆ ಭಯ ಎಕ್ಸಿರ್ಬೋದು. ಮತ್ತು ನಾನು ಹೇಳ್ತೀನಂತ ಬರ್ತಾರೇನೋ ಗೊತ್ತಿಲ್ಲ. ಅದು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಖಂಡಿತವಾಗ್ಲು. ಇವತ್ತು ಅವ್ರ ತಾಯಿಗೆ ಎಲ್ಲೋ ಒಂದು ಕಡೆ ಸಮಾಧಾನ ಆಯ್ತಾನೆ ಅನಿಸುತ್ತೆ. ಅದ್ರ ಪರವಾಗಿ ನಿಮಗೂ ಗೊತ್ತು, ಯಾವುದೋ ಒಂದು ತಲೆ ಬುರುಡೆ ಅಂದ್ಬಿಟ್ಟು ಆ ಮಹೇಶ್ ಅವರು ಆಗ್ಬೋದು, ಆ ಮಹೇಶ್ ಟಿಮ್ರೋಟಿ ಅವರು ಆಗ್ಬೋದು, ಆ ಊರಿನಲ್ಲಿ ಇರ್ತಕ್ಕಂಥವ್ರು ಪಾಪ ಪ್ರತಿಭಟನೆ ಎಷ್ಟೋ ಮಾಡಿದ್ರು. ನಾನು ಸೌಜನ್ಯ ಅವ್ರ ಪರವಾಗಿ ಮಾತನಾಡ್ತಾ ಇಲ್ಲ, ಆ ಧರ್ಮಸ್ಥಳ ಜನ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ. ನಡೆದಿರ್ತಕ್ಕಂಥ ಘಟನೆ ನಿಮ್ಮ ಮುಂದ್ಗಡೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ಯಾರೇ ಆಗಲಿ ಶಿಕ್ಷೆ ಆಗಬೇಕು, ಮಾಡಿರೋರಿಗೆ ತಕ್ಕ ಶಿಕ್ಷೆ ಆಗಬೇಕು. 14 ವರ್ಷಗಳ ಮುಗ್ದೋಗಿರೋ ಫೈಲ್ ಹೆಂಗೆ ಓಪನ್ ಮಾಡ್ತಾರೆ ಇವರು? ಯಾರನ್ನ ಹಿಡಿತಾರೆ ಇಲ್ವಾ? ಇದು ತುಂಬ ಕಷ್ಟ ಆಗುತ್ತೆ. ಇದು ಖಂಡಿತವಾಗ್ಲು ಫಸ್ಟೇ ಇದೆಲ್ಲ ಮಾಡಿ ಪೊಲೀಸ್ ಅವ್ರು ಮಾಡಿದ್ದಿದ್ರೆ ಅವತ್ತಿಗೆ ಮುಗ್ದಾಗ್ತಾ ಇತ್ತು ಕೇಸು. ಮತ್ತೆ ರೀಎಂಟ್ರಿ ಇವಾಗಿನ್ನ ಸುಪ್ರೀಂ ಕೋರ್ಟಲ್ಲಿ ಅವರೇ ಹೇಳಿದ್ದಾರೆ, ಈ ತನಿಖೆಗೆ ನಾವು ಯಾರಿಗೆ ಇನ್ಚಾರ್ಜ್ ಕೊಡ್ತಿರೋ ಅದನ್ನು ನಾವೇ ತಿಳಿಸಿರಂತ ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಹಾಕಿರೋ ಬೀಗ ಓಪನ್ ಆಯ್ತಾ? ಕೆಲವೊಂದು ಹಳೆ ಸಿನಿಮಾಗಳೆಲ್ಲ ನೀವು ನೋಡ್ಬೋದು, ಆಳು ಬಿದ್ದ ಮನೆಗೆ ಬೀಗ ಹಾಕ್ಕೊಂಡು ಹೋಗ್ಬಿಟ್ರೆ ತೆರೆದ್ರೆ ಹೆಂಗಿರುತ್ತೆ, ಮತ್ತು ಆ ಪ್ರೂಫ್ಗಳೆಲ್ಲ ಹೆಂಗೆ ಕಂಡುಹಿಡಿತಾರೆ ಅನ್ನೋದು ಗೊತ್ತಿಲ್ಲ. ಆದಷ್ಟು ಬೇಗ ಅದ್ರ ಬಗ್ಗೆ ತಿಳಿಸ್ಕೊಂಡು ಯಾರು ಏನಂತ ತಿಳಿದ್ರೆ ತುಂಬ ಖುಷಿ. ಆ ಧರ್ಮಸ್ಥಳ ಆ ಜನಗಳು ಎಚ್ಚೆತ್ಕೊತಾರೆ. ಇವತ್ತು ನಾನು ಹೇಳೋದು ಧರ್ಮಸ್ಥಳ ಅಲ್ಲೇ ಅಂತಲ್ಲ, ಹಲವಾರು ಕಡೆಗಳು ಈ ಮಲ್ಡ್ಗಳಾಗ್ಬೋದು, ಹೊಡೆದಾಟ ಆಗ್ಬೋದು, ರೌಡಿಗಳಾಗ್ಬೋದು, ಅವ್ರನ್ನ ಕಟ್ಟಿ ಬಂಧಿಸಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಅದು ಮುಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾರೇ ಆಗಲಿ ತಪ್ಪು ಮಾಡಿದವನು ಖಂಡಿತವಾಗ್ಲೂ ಅವನ ಶಿಕ್ಷೆ ಅನುಭವಿಸ್ತಾನೆ ಖಂಡಿತವಾಗ್ಲೂ. ಇದೊಂದು ಪಾಠ. ಈ ವಿಷಯ ನಾನು ಯಾಕಪ್ಪ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಟ್ರೆಂಡಿಂಗ್ ಆಯಿತು. ನೀವು ಹೋದ ವರ್ಷ ಎಲ್ಲ ನೋಡಿರ್ಬೋದಲ್ಲ, ಆ ಧರ್ಮಸ್ಥಳ ಅದು ಇದು ಅಲ್ಲಿ ಪ್ರತಿಭಟನೆ ಮಾಡಿಕೊಂಡು ಪಾಪ ಅವ್ರ ಮೇಲೆ
ಆ ಜನಗಳೆಲ್ಲ ಅವರವರೇ ಕಿತ್ಲಾಡಿಕೊಂಡು ಅಲ್ಲಿ ಎಷ್ಟೋ ಜನ ಬಂದು ಬೇಳೆ ಬೇಯಿಸ್ಕೊಂಡು ಹೋದ್ರು. ಯೂಟ್ಯೂಬಲ್ಲಿ ಯೂಸ್ಗೆ ದುಡ್ಡಿಗೆ ಎಲ್ಲ ಅಲ್ಲಿ ಹೋಗಿ ಎಲ್ಲ ವಿಡಿಯೋಗಳೆಲ್ಲ ಮಾಡಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ ಪಾದಾಚಾರಿ ಹಂಗೆ ಹಿಂಗಂತ ನೀವು ಟ್ರೆಂಡಿಂಗಲ್ಲೆಲ್ಲ ನೋಡಿರ್ತಾರೆ ಹಳೆ ವಿಡಿಯೋಗಳು. ಅವರೆಲ್ಲ ಇವಾಗ ಯಾರ ಪರವಾಗಿ ಮಾತಾಡ್ತಾರೆ ಅಷ್ಟನ್ನು ಬಿಟ್ಬಿಡ್ತಾರೆ. ಇದು ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು. ಅದು ಯಾರೇ ಆಗಲಿ, ಯೂಟ್ಯೂಬು ನ್ಯೂಸ್ ಚಾನಲ್ಗಳಲ್ಲಿ ಯಾರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಮಾತಾಡಬೇಕು. ಎಲ್ಲ ಗೊತ್ತಿಲ್ಲ, ತಪ್ಪು ಮಾಡಿರೋವನು ಇದ್ದೇ ಹೇಳ್ತಾನೆ. ಈಗ ಅವನಿಗೆ ನಡ್ಕ ಸ್ಟಾರ್ಟ್ ಆಗಿರ್ಬೋದು ಅಷ್ಟೇ, ಖಂಡಿತವಾಗ್ಲು. ಅದು ಯಾರೇ ಆಗಲಿ ತಕ್ಕ ಶಿಕ್ಷೆ ಆಗಬೇಕು. ಆ ದೊಡ್ಡ ಮನುಷ್ಯ ಆಗಲಿ, ಯಾರೇ ಚಿಕ್ಕ ಮನುಷ್ಯ ಆಗಲಿ, ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ, ಖಂಡಿತವಾಗ್ಲೂ ಇದನ್ನು ಒಳ್ಳೆ ತನಿಖೆ ಮಾಡಿ ಸುಪ್ರೀಂ ಕೋರ್ಟು ಆ ನ್ಯಾಯಾಧೀಶರು ಆ ಜಡ್ಜಿ ಏನಿದಾರೋ ಅಲ್ಲಿರೋವ್ರನ್ನೇ ಒಳ್ಳೆ ಆರಿಸಿ ಮರು ತನಿಖೆ ಬಿಟ್ಟರೆ ಖಂಡಿತವಾಗ್ಲೂ ಹಿಡಿಬೋದು. ಅವ್ರನ್ನ ಸತ್ಯವಾಗ್ಲೂ ಹಿಡಿಬೋದು. ಅದು ಸುಪ್ರೀಂ ಕೋರ್ಟು ತೀರ್ಮಾನ ಮಾಡಬೇಕಷ್ಟೇ, ಯಾರು ಏನು ಎತ್ತ ಅಂತ. ಇವತ್ತು ನಮ್ಮ SIT ತಂಡ ಸರಿಯಾಗಿ ಮಾಡಿಲ್ಲ ಅಂದ್ಬಿಟ್ಟು ಆ ನ್ಯಾಯಾಧೀಶರು ಹೇಳಿರೋದು. ಅದ್ರಿಗೆ ನಾವೇ ಈ ಕೇಸನ್ನ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕಂತ ತೀರ್ಮಾನ ಮಾಡ್ತೀರಂತ ಮುಂದೂಡಿದೆ. ಅದು ಯಾವಾಗ ಪರ್ಮಿಷನ್ ಕೊಡ್ತಾರ ಗೊತ್ತಿಲ್ಲ. ಅವರು ಸೌಜನ್ಯ ಪಾಪ ಆ ಮೃತಪಟ್ಟ ಹೆಣ್ಮಗಳು ಅವ್ರ ತಾಯಿಗೆ ಒಂದು ಸ್ವಲ್ಪ ಎಲ್ಲೋ ಸಮಾಧಾನ ಆಗಿರ್ಬೋದು ಅನಿಸುತ್ತೆ. ಅಲ್ಲಿ ಬಂದು ನೋಡಿದ್ಮೇಲೆ ಪಾಪ ಎಲ್ಲೆಲ್ಲೋ ಏನೇನಾದರೂ ಇನ್ನೊಂದು ಹುಡುಗ ಬಂದ, ಆ ಹುಡುಗ ವೈರಲ್ ಮಾಡ್ದ ಆ ವಿಡಿಯೋಗಳೆಲ್ಲ. ಬಹುಶಃ ಅವ್ರನ್ನೂ ಕರೆಸ್ಬೋದು. ಕರೆಸಿ ಎಲ್ಲ ಬುಡತನದಿಂದ ಎಲ್ಲ ಕೆದಕ್ಬೋದು. ಹೇಳೋಕ್ಕಾಗಲ್ಲ, ಬಿಡಲ್ಲ. ಇವತ್ತು ನ್ಯಾಯಾಧೀಶರು ಹೇಳಿರ್ತಕ್ಕಂಥದ್ದು ನಾವೇ ಕಳಿಸ್ತೀರಂತ ಹೇಳಿದ್ದಾರೆ ಆ ತಂಡನ. ಆ ತಂಡ ಯಾವಾಗ ಬರುತ್ತೆ, ಯಾರ್ಯಾರನ್ನ ಕರ್ಕೊಬರ್ತಾರೆ ಮುಂದೆ ನೋಡ್ಬೇಕಷ್ಟೇ. ಈ ಮೊದಲು ಇದ್ರ ಪರವಾಗಿ ಯಾರು ವೈರಲ್ ಮಾಡಿರ್ತಕ್ಕಂಥ ವಿಡಿಯೋಗಳಿದೆಯಲ್ಲ, ಜನ್ರೇಟ್ ಮಾಡಿದಾರಲ್ಲ, ಅವ್ರನ್ನೂ ಬಿಡಲ್ಲ ಅನಿಸುತ್ತೆ. ಕರೆಸ್ಬೋದು. ಯಾಕಂದರೆ ಲಿಂಕು ಎಲ್ಲೆಲ್ಲ ಹೋಗಿದೆ, ಎಲ್ಲ ಸಾಕ್ಷಿಗಳು ನಮ್ಮಲ್ಲಿದೆ ಅಂತ ಆ ಹುಡುಗನೂ ಹೇಳಿರೋದು ಇವಾಗಲೂ ಆ ನ್ಯೂಸು ಚಾನಲ್ಗಳಾಗ್ಬೋದು ಎಲ್ಲ ಇದೆ. ಮತ್ತು ಈ ಕೇಸನ್ನ ಎಲ್ಲಿಗೆ ಕರ್ಕೊಂಡೋಗ್ತಾರೋ ಗೊತ್ತಿಲ್ಲ. ಏನು ಆ ಸೌಜನ್ಯ ಪಾಪ ಆ ಹೆಣ್ಮಗಳು, ಯಾರೇ ಹೆಣ್ಮಗಳಾಗಲಿ, ಖಂಡಿತವಾಗ್ಲೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಕಠಿಣ ಶಿಕ್ಷೆ ಆಗಬೇಕು ಮಾಡಿದವ್ರಿಗೆ. 100% ಸತ್ಯ ಇದು. ಅವನು ಎಲ್ಲೇ ಇರಲಿ, ಯಾವುದೇ ಪಾತಾಳದಲ್ಲಿರಲಿ, ಸ್ವರ್ಗದಲ್ಲೇ ಇರಲಿ, ಕರ್ಕೊಬಂದು ಒಳ್ಳೆ ಶಿಕ್ಷೆ ಕೊಡಬೇಕು. ಇನ್ಯಾರು ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿನ್ನೆ 2 ದಿನದ ಘಟನೆಗಳು ನೀವು ನೋಡ್ಬೋದು. ತುಂಬ ಭಯಾನಕ ಘಟನೆಗಳು. ಪಾಪ ಆ ಡೆಲ್ಲಿನಲ್ಲಿ ನನಗೆ ನೇಪಾಳು ನೆನಪಾಗ್ಬಿಡ್ತು. ಏನಾದರೂ ಮೋದಿ ಮನೆಗಳಿಗೆ ಏನಾದ್ರು ನುಗ್ಗಿಬಿಟ್ಟು ಗಲಾಟೆ ಮಾಡ್ತಾರಂತ. ಆ ಜನಗಳೆಲ್ಲ ಓಡಿಸ್ಕೊಂಡು ಬಂದ್ರಲ್ಲ, ಏನೋ ಕ್ವಶನ್ ಪೇಪರ್ ಏನೋ ಲೀಕ್ ಆಗಿರೋದಂತ. ಅಂಥವ್ರಿಗೂ ಒಳ್ಳೆ ಫಾಸ್ಟ್ ಟ್ರ್ಯಾಕ್ ಕೋಡ್ ಮಾಡಿದ್ದು ಜಲ್ದಿ ಕೇಸ್ ಆಗಲೇ ತಪ್ಪಿಕಸ್ರಿಗೆ ಶಿಕ್ಷೆ ಆಗಬೇಕಂತ ಮೋದಿ ಅವರು ರಾತ್ರಿ 12 ಗಂಟೆಯಲ್ಲಿ ಲೈವ್ ಬಂದರು. ಪಾಪ ಅವ್ರ ಮೊಬೈಲ್ ತುಂಬ ಹತ್ರದಲ್ಲಿ ಇಟ್ಕೊಂಡು ಮಾತಾಡಿದ್ರು. ಗೊತ್ತಲ್ಲ ಫ್ರೆಂಡ್ಸ್ ಅಂತ. ಇದು ಫಸ್ಟೇ ಮಾಡಿದ್ದಿದ್ರೆ ಇದಕ್ಕೆಲ್ಲ ಆಗ್ತಾಯಿಲ್ಲ. ಇವತ್ತು ಬಾಂಬೆನಲ್ಲಿ ಆಗ್ಬೋದು, ಡೆಲ್ಲಿನಲ್ಲಾಗ್ಬೋದು, ಕಲ್ಕತ್ತಾದಲ್ಲಾಗ್ಬೋದು, ಆ ಕಡೆ ಇರ್ತಕ್ಕಂಥ ನಾರ್ತ್ ಅವರೆಲ್ಲ ಸೇರಿ ಮೋದಿಯವ್ರ ಮನೆ ಮುಂದ್ಗಡೆ ಆಗ್ಬೋದು ಎಲ್ಲ ಪ್ರತಿಭಟನೆ ಮಾಡಿ ಆ ಗೇಟ್ಗಳು ಪೊಲೀಸವ್ರು ಹಾಕ್ತಾರಲ್ಲ ಅದನ್ನೆಲ್ಲ ತಳ್ಳಿಬಿಟ್ಟ ಮೇಲೆ ತಿರ್ಗಾ ಅದೆಲ್ಲ ವೆಲ್ಡಿಂಗ್ ಮಾಡಿದ್ರು. ಬರಬಾರ್ದಂತ ತಿರ್ಗಾ ಅದನ್ನು ವಾರದ ಬಿಸಾಕ್ಬಿಟ್ರು ಸಾರ್ವಜನಿಕರು. ರೆಚ್ಚಿಗೆದ್ದಿ ಪಾಪ ತುಂಬ ದೊಡ್ಡ ಗಲಾಟ. ಯಾರಾದರೂ ನಮ್ಮ ಕನ್ನಡಿಗರು ಯಾರಾದರೂ ಅಲ್ಲಿದ್ದರೆ ದಯವಿಟ್ಟು ಆ ಗಲಾಟೆಗಳೆಲ್ಲ ಹೋಗಬೇಡಿ. ಅದು ನೋಡಿದ್ರೆ ತಲೆಗಳಿಗೆ ಹಾಕಿರೋದು ಗಾಯ ಅದೆಲ್ಲ ನೋಡಿದ್ರೆ ಭಯ ಆಗುತ್ತೆ. ನಮ್ಮ ಕನ್ನಡಿಗರು ನೀವು ಅಲ್ಲಿ ಆ ಗ್ಯಾಂಗ್ಗಳೆಲ್ಲ ಓಡಾಡಬೇಡಿ, ಹುಷಾರಾಗಿರಿ ಅಷ್ಟೇ ನಾನು ಹೇಳೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ವಂದೇ ಮಾತರಂ, ಜೈ ಕರ್ನಾಟಕ, ಐ ಲವ್ ಯು ಬೆಂಗಳೂರು. ಓಕೆ ಬಾಯ್.